ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು ಕೆಜೆ ಹಳ್ಳಿ ಸುರೇಶ್. ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಬಿಜೆಪಿಯ ಪಡಸಾಲೆಯಲ್ಲಿ ಒಳ ರಾಜಕಾರಣ ನಡೀತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ನ ಪಡಸಾಲೆಯಲ್ಲಿ ಬಹಿರಂಗವಾಗಿಯೇ ಮುಸ್ಲಿಂ ಸಮುದಾಯ ರೊಚ್ಚಿಗೆದ್ದಿದೆ. ಒಂದು ಕಡೆ ಮುಸ್ಲಿಂ ಟಾರ್ಗೆಟ್ ಮಾಡಲಾಗ್ತಿದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಹಾಗಿದ್ರೆ ಬಿಜೆಪಿ ಪಾಳಯದಲ್ಲಿ ನಡೀತಿರುವಂತಹ ಒಳ ರಾಜಕಾರಣ ಏನು, ಒಳ ತಂತ್ರಗಾರಿಕೆ ಏನು, ಕಾಂಗ್ರೆಸ್ನಲ್ಲಿ ಯಾಕೆ ಇಂಥದ್ದೊಂದು ದೊಡ್ಡ ಸಮುದಾಯದ ಕೋಲಾಹಲ ಶುರುವಾಗಿದೆ, ಏನಿದರ ರಹಸ್ಯ, ಏನಿದರ ಗೇಮ್ ಪ್ಲಾನ್, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಇನ್ನೊಂದು ವಿಚಾರ ಏನು ಅಂದ್ರೆ, ಕಾಂಗ್ರೆಸ್ ಪಾಳ್ಯದ ಡಿ.ಕೆ. ಶಿವಕುಮಾರ್ ಅವರು ಕಮಲದ ತೆಕ್ಕೆಗೆ ಏನಾದ್ರೂ ಜಾರ್ಕೊಂಡ್ಬಿಟ್ರ, ಈ ತರದೊಂದು ಸುದ್ದಿಗಳು ಹರಿದಾಡ್ತಿದ್ದಾವೆ. ಅದ್ರ ಬಗ್ಗೆನೂ ಕೂಡ ಮಾತಾಡೋಣ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಡ್ಡಾಯವಾಗಿ ತಿಳಿಸಿ. ನಾನೀಗ ವಿಶ್ಲೇಷಣೆ ಮಾಡ್ತಿರುವಂತಹ ವಿಚಾರವನ್ನ ಪ್ರಾರಂಭದಿಂದ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ತುಂಬಾ ಎಕ್ಸ್ಕ್ಲೂಸಿವ್ ಆದಂತಹ ವಿಚಾರ. ಸ್ನೇಹಿತರೆ, ಕಾಂಗ್ರೆಸ್ನ ಪಡಸಾಲೆಯಲ್ಲಿ ನಡೀತಿರುವಂತಹ ವಿಚಾರ ನಿಮ್ಗೆಲ್ರಿಗೂ ಗೊತ್ತಿದೆ. ಇನ್ನು ದಾವಣಗೆರೆಯ ಬೈ ಎಲೆಕ್ಷನ್ ರಿಸಲ್ಟ್ ಇನ್ನೂ ಬಂದಿಲ್ಲ. ಬರೋದಕ್ಕಿಂತ ಮುಂಚೆನೆ ಈಗಾಗಲೇ ರೊಚ್ಚಿಗೆದ್ದಿರುವಂತಹ ಕಾಂಗ್ರೆಸ್ನ ಹೈಕಮಾಂಡ್ ಮುಸ್ಲಿಂ ಸಮುದಾಯದ ಒಬ್ಬೊಬ್ಬರೇ ಲೀಡರ್ಗಳನ್ನ ಟಾರ್ಗೆಟ್ ಮಾಡಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸ್ತಾ ಇದೆ ಮತ್ತು ಅವರ ರಾಜಕೀಯ ಶಕ್ತಿಯನ್ನ ಕಡಿಮೆ ಮಾಡ್ತಾ ಇದೆ. ಇದರಿಂದ ಸಹಜವಾಗಿಯೇ ರೊಚ್ಚಿಗೆದ್ದಿರುವ, ಆಕ್ರೋಶ ಭರಿತರಾಗಿರುವಂತಹ ಮುಸ್ಲಿಂ ಸಮುದಾಯ ಮತ್ತೆ ಮುಸ್ಲಿಂ ಸಮುದಾಯದ ಧಾರ್ಮಿಕ ಮುಖಂಡರು ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೀವೇನಾದ್ರೂ ಈ ಟಾರ್ಗೆಟ್ ನಿಂದ ಹೊರಗಡೆ ಬರಲಿಲ್ಲ ಅಂದ್ರೆ ನಮ್ಮ ಚಿತ್ತ ಬೇರೆ ಕಡೆ ಆಗಬಹುದು ಅನ್ನುವಂತ ಸಂದೇಶವನ್ನು ಕೂಡ ಈಗ ಕೊಟ್ಟಿದ್ದಾರೆ. ಇದೀಗ ಈ ಒಂದು ಶಾಕ್ ಕಾಂಗ್ರೆಸ್ಗೆ ಒಂದು ರೀತಿ ಆಘಾತ ತಂದಿದೆ. ವಿಚಾರ ಏನು ಅಂದ್ರೆ, ನೋಡಿ, ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ, ಅದರಲ್ಲೂ ಆಡಳಿತಾರೂಢ ಅಧಿಕಾರದಲ್ಲಿರುವಂತಹ ರಾಜಕೀಯ ಪಕ್ಷಕ್ಕೆ ಒಂದು ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಒಂದು ಸ್ಥಾನವನ್ನ ಕಳೆದುಕೊಂಡ್ರೆ ಯಾಕೆ ಇಷ್ಟೊಂದು ಈ ಪರಿಯಾಗಿ ರೊಚ್ಚಿಗೇಳೋದು, ಈ ಪರಿಯಾಗಿ ತಲೆ ಕೆಡಿಸ್ಕೊಳ್ಳೋದು ಅನ್ನೋದೇ ಈಗ ಎಲ್ಲರಿಗೂ ಬಹಳ ಕುತೂಹಲ ಮೂಡಿಸಿರುವಂತದ್ದು. ಒಂದು ವೇಳೆ ಕಾಂಗ್ರೆಸ್ ದಾವಣಗೆರೆಯ ಬೈ ಎಲೆಕ್ಷನ್ ನಲ್ಲಿ ಸೋತ್ರೆ ಸರ್ಕಾರ ಏನ್ ಬಿದ್ದೋಗಲ್ಲ, ಅಥವಾ ಏನ್ ಅಂತ ತಲೆ ಹೋಗುವಂತದ್ದೇನು ಕೂಡ ಆಗೋದಿಲ್ಲ. ಆದ್ರೆ ಆ ಬೈ ಎಲೆಕ್ಷನ್ ಅಲ್ಲಿ ಏನಾದ್ರು ಸೋತ್ ಬಿಟ್ರೆ ಕಾಂಗ್ರೆಸ್ಗೊಂದು ದೊಡ್ಡ ಗಂಡಾಂತರ ಕಾದಿದೆ, ಇನ್ ಕಾಂಗ್ರೆಸ್ ಕತೆ ಮುಗದೇ ಹೋಯ್ತು ಅನ್ನೋ ತರದಲ್ಲಿ ಯಾಕೆ ರಾಜ್ಯ ಕಾಂಗ್ರೆಸ್ನ ನಾಯಕರು ಮತ್ತು ದೆಹಲಿಯ ಹೈಕಮಾಂಡ್ನ ನಾಯಕರು ಇಷ್ಟೊಂದು ರೊಚ್ಚಿಗೆದ್ದಿರೋದು, ಇಷ್ಟೊಂದು ತಲೆ ಕೆಡಿಸ್ಕೊಂಡಿರೋದು ಯಾಕೆ ಅಂದ್ರೆ, ಅಲ್ಲಿ ಕಾಂಗ್ರೆಸ್ನ ಚಾಣಾಕ್ಷ ರಾಜಕಾರಣಿ ಡಿ.ಕೆ. ಶಿವಕುಮಾರ್ ಅವರು ಈಗ ತಮ್ಮ ಬತ್ತಳಿಕೆಯಲ್ಲಿರುವ ಅಸ್ತ್ರಗಳನ್ನ ಒಂದೊಂದೇ ಬಿಡ್ತಾ ಇದ್ದಾರೆ. ರಾಜಕಾರಣ ಅಂದ್ರೆ ಹಾಗೇನೆ, ಅಲ್ಲಿ ಯಾರೂ ಸನ್ಯಾಸಿಗಳಲ್ಲ. ಡಿ.ಕೆ. ಶಿವಕುಮಾರ್ ಅವರು ಯಾವಾಗ್ಲೂ ಹೇಳ್ತಿರ್ತಾರೆ, ಒಂದು ಶುಭಗಳಿಗೆ ಒಂದು ಶುಭ ಮುಹೂರ್ತ ಅದು ಬರುತ್ತೆ, ಅದು ಬಂದಾಗ ಯಾರೂ ಕೂಡ ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಾರಲ್ಲ, ಆ ಒಂದು ಮುಂದುವರಿದ ಭಾಗವಾಗಿಯೇ ಆ ಶುಭ ಮುಹೂರ್ತ ಇನ್ನೂ ಬಂದಿಲ್ಲ. ಯಾಕೆ ಬಂದಿಲ್ಲ, ಅಥವಾ ಬರುತ್ತೋ ಇಲ್ವೋ, ಬರ್ದಿದ್ರೆ ಏನ್ ಮಾಡ್ಲಿ ಅನ್ನೋ ಅಘಾತದ ಕಾರಣಕ್ಕೋಸ್ಕರ ತಮ್ಮ ರಾಜಕೀಯ ಚಾಣಾಕ್ಷತನವನ್ನ, ತಂತ್ರಗಾರಿಕೆಯನ್ನ ಮುಂದುವರಿಸಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಬಹಳ ಹತಾಶ ಸ್ಥಿತಿಗೆ ಹೋಗ್ತಿದ್ದಾರೆ. ಸಿಎಂ ಆಗ್ಬೇಕಾಗಿತ್ತು, ಈಗಾಗಲೇ 2.5 ವರ್ಷ ಮುಗಿತಾ ಬರ್ತಾ ಇದೆ, ಇನ್ನು 2.5 ವರ್ಷ ಸಮಯ ಇದೆ. ಈಗಲ್ಲದೆ ಇನ್ಯಾವಾಗ ನನ್ನನ್ನು ಸಿಎಂ ಮಾಡ್ತಾರೆ? ಪಕ್ಷಕ್ಕೋಸ್ಕರ ಸಂಘಟನೆ ಮಾಡಿದ್ದೇನೆ, ಶ್ರಮ ಹರಿಸಿದ್ದೇನೆ, ಬೆವರ ಹರಿಸಿದ್ದೇನೆ, ರಕ್ತ ಹರಿಸಿದ್ದೇನೆ. ಡಿ.ಕೆ. ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಅಷ್ಟು ಒಳ್ಳೆಯ ವಾತಾವರಣ ಇರಲಿಲ್ಲ. ಎಲ್ಲರನ್ನೂ ಒಗ್ಗೂಡಿಸಿ ಪಕ್ಷವನ್ನೂ ಸಂಘಟನೆಯನ್ನು ಮಾಡಿ ಕೊನೆಗೆ ಇಷ್ಟೇ ಸಂಖ್ಯೆ ಬರ್ತವೆ ಅಂತೇಳಿ ಒಂದು ಪ್ರಿಡಿಕ್ಟ್ ಮಾಡಿ ಭವಿಷ್ಯ ಹೇಳಿ ಕೊನೆಗೆ ಅದೇ ಕಾನ್ಫಿಡೆನ್ಸ್ ನಲ್ಲಿ ಅಧಿಕಾರಕ್ಕೆ ಬಂದು, ಆದಾಗ್ಯೂ ಅಧಿಕಾರ ಸಿಕ್ಕಿಲ್ಲ, ಮುಖ್ಯಮಂತ್ರಿ ಆಗಿಲ್ಲ. ಅಫ್ಕೋರ್ಸ್ ಮುಖ್ಯಮಂತ್ರಿ ಆಗೋದಿಕ್ಕೆ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರ ಬರೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶ್ರಮವೂ ಕೂಡ ಇದೆ. ಅದೇ ರೀತಿ ಡಿ.ಕೆ. ಅವರ ಶ್ರಮವನ್ನು ಕೂಡ ಅಲ್ಲಗಳೆಯೋದಿಕ್ಕಾಗಲ್ಲ. ಆದ್ರೆ ಯಾಕಾಗ್ತಾ ಇಲ್ಲ? ಯುಗಾದಿ ಬರುತ್ತೆ, ದೀಪಾವಳಿ ಬರುತ್ತೆ, ಇನ್ನೊಂದು ವರ್ಷ, ಇನ್ನೊಂದು 6 ತಿಂಗಳು, ಇನ್ನೊಂದು 3 ತಿಂಗಳು, ಈಗ ಕೊಡ್ತಾರೆ, ಬೈ ಎಲೆಕ್ಷನ್ ಆದ್ಮೇಲೆ ಕೊಡ್ತಾರೆ, ಎಲ್ಲವನ್ನೂ ಕಾದ್ರು, ಆದ್ರೂ ಆಗ್ತಾ ಇಲ್ಲ. ಈಗ ಡಿ.ಕೆ.ಶಿ ಅವರಿಗೆ ಮನವರಿಕೆ ಆಗ್ತಾ ಇದೆ. ಬಹುಶಃ ಎಲ್ಲೋ ಒಂದು ಕಡೆ ಟೈಮ್ ಪಾಸ್ ಅಂದ್ರೆ ಸಮಯವನ್ನ ಕಳೆದು 5 ವರ್ಷ ಕಂಪ್ಲೀಟ್ ಮಾಡುವ ಒಂದು ಜಾಣ್ಮೆಯ ನಡೆಗೆ ಏನಾದ್ರೂ ಕಾಂಗ್ರೆಸ್ ಬಂದ್ಬಿಡ್ತಾ? ಯಾಕೆಂದ್ರೆ ಸಿದ್ದರಾಮಯ್ಯನವ್ರನ್ನ ಅಷ್ಟು ಸುಲಭವಾಗಿ ಕೆಳಗಿಳಿಸಿ ಅಹಿಂದ ವರ್ಗದ ಕೆಂಗಣ್ಣಿಗೆ ಗುರಿಯಾಗೋದು ಕಾಂಗ್ರೆಸ್ಗೂ ಕೂಡ ಕಷ್ಟ. ಹೀಗಾಗಿ
ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಸಾಧ್ಯತೆಗಳು ಬಹಳ ಕಡಿಮೆ ಆಗ್ತಾ ಇದೆ. ಹೈಕಮಾಂಡು ಯಾವುದೇ ಶುಭ ಸೂಚನೆಯನ್ನು ಕೊಡ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ನನ್ನ ಮುಂದಿನ ರಾಜಕೀಯ ಭವಿಷ್ಯವನ್ನ ಹೇಗೆ ರೂಪಿಸಿಕೊಳ್ಬೇಕು ಅನ್ನೋ ಉದ್ದೇಶದ ಸಲುವಾಗಿ ಈಗ ಪಕ್ಷದಲ್ಲಿ ಮುಸ್ಲಿಂ ಸಮುದಾಯದ ಟಾರ್ಗೆಟ್ ಶುರುವಾಗ್ತಾ ಇದೆಯಲ್ಲ, ಅದೊಂದು ರೀತಿಯ ರಾಜಕೀಯ ಅಸ್ತ್ರವನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ಇಂಥದ್ದೊಂದು ಸಮಯಕ್ಕೋಸ್ಕರ ಹಪಿಸ್ತಿದ್ದಂತ ಬಿಜೆಪಿ, ಯಾಕೆಂದ್ರೆ ಬಿಜೆಪಿಗೆ ಮುಸ್ಲಿಂ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯ ಸಂಪೂರ್ಣವಾಗಿ ಸಪೋರ್ಟ್ ಮಾಡೋದು ಸಾಧ್ಯನೇ ಇಲ್ಲ. ಇನ್ನು ದಲಿತ ಸಮುದಾಯ ಈ ಸಲಿ ಕಾಂಗ್ರೆಸ್ ವಿರುದ್ಧ, ಯಾಕೆಂದ್ರೆ ಒಳ ಮೀಸಲಾತಿಯನ್ನ ಜಾರಿ ಮಾಡದೇ ಇದ್ರೆ ಕಾಂಗ್ರೆಸ್ ವಿರುದ್ಧ ಕೆಂಡಾಮಂಡಲಾಗಿ ಅದು ಬೇರೆ ಪರ್ಯಾಯವಾಗಿ ಯೋಚನೆ ಮಾಡುವ ಸಾಧ್ಯತೆಗಳು ದಟ್ಟವಾಗಿವೆ. ಒಂದು ಕಡೆ ದಲಿತ ಸಮುದಾಯದ ಮುನಿಸು, ಇನ್ನೊಂದು ಕಡೆ ಕೇವಲ ಒಂದು ವಿಧಾನಸಭಾ ಕ್ಷೇತ್ರಕ್ಕೋಸ್ಕರ ಮೊದಲಿನಿಂದಲೂ ಸಂಪೂರ್ಣವಾಗಿ ಬೆಂಬಲ ಕೊಡ್ತಿದ್ದಂತ ಒಂದು ಮುಸ್ಲಿಂ ಸಮುದಾಯವನ್ನ ಒಂದು ಟಿಕೆಟ್, ಒಂದು ಕ್ಷೇತ್ರಕ್ಕೋಸ್ಕರ ಇಷ್ಟೊಂದು ಅಸಹನೆ, ಇಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದೆ ಅಂತ ಅಂದ್ರೆ ನಾವ್ಯಾಕೆ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಬೇಕು ಅನ್ನುವಂಥ ವಾತಾವರಣ ಕ್ರಿಯೇಟ್ ಆಗಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ಈಗ ರಂಗ ಪ್ರವೇಶ ಮಾಡಿದೆ. ಅದರ ಸಲುವಾಗಿಯೇ ಜಮೀರ್ ಅವ್ರನ್ನ ಹೇಗಾದ್ರೂ ಮಾಡಿ JDSನ ತೆಕ್ಕೆಗೆ ಸೆಳೆದುಕೊಳ್ಬೇಕು ಅಂತೇಳಿ ಕುಮಾರಣ್ಣ ಶ್ರಮ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಜೊತೆ ಗುಪ್ತವಾಗಿ ಬಿಜೆಪಿ ಮಾತುಕತೆ ಮಾಡಿರುವ ಸಾಧ್ಯತೆಗಳು ಇದಾವೆ ಅಂತ ಹೇಳಲಾಗ್ತಾ ಇದೆ. ಸಡನ್ ಆಗಿ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಗೋಸ್ಕರ ದುಡಿದಿದ್ದಾರೆ, ಶ್ರಮ ಪಟ್ಟಿದ್ದಾರೆ. ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಅವರ ಪಾತ್ರವೂ ಕೂಡ ಗಂಭೀರವಾಗಿದೆ ಮತ್ತೆ ಮಹತ್ತರವಾಗಿದೆ. ಇಂತಹ ಸಂದರ್ಭದಲ್ಲಿ ನನ್ನನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡದೇ ಇದ್ರೆ ನಾನು ಯಾಕೆ ಈ ಪಕ್ಷದಲ್ಲಿ ಇರಬೇಕು? ತನ್ನೊಳಗಡೆ ಆಗ್ತಿರುವಂತ ತಳಮಳವನ್ನ, ತನ್ನ ಭಾವನೆಯನ್ನ ಹೈಕಮಾಂಡ್ ಸೀರಿಯಸ್ ಆಗಿ ಪರಿಗಣಿಸ್ತಾ ಇದ್ದಾಗ ನನ್ನ ರಾಜಕೀಯ ಭವಿಷ್ಯವನ್ನ ನಾನು ನೋಡ್ಕೊಳ್ಳೇಬೇಕಲ್ವಾ ಅಂತ ಹೇಳಿ ಸ್ವಲ್ಪ ಕಮಲಪಾಳಯದ ಜೊತೆ ಸಖ್ಯವನ್ನ ಬೆಳೆಸಿಕೊಳ್ಳುವ ಸಾಧ್ಯತೆಗಳನ್ನ, ಸೂಚನೆಯನ್ನ ಈಗ DKC ಬಿಟ್ಟುಕೊಟ್ಟಂಗೆ ಕಾಣ್ತಾ ಇದೆ. ಹೀಗಾಗಿಯೇ ಇಂಥದ್ದೊಂದು ತನಗಾಗಿಯೇ ಕ್ರಿಯೇಟ್ ಆಗಿರುವಂತಹ ವೇದಿಕೆ ಬಂದಾಗ, ಅವಕಾಶ ಬಂದಾಗ ಬಿಜೆಪಿ ಸುಮ್ಮನಿರತ್ತ? ಖಂಡಿತ ಸುಮ್ಮನಿರಲ್ಲ. 2028ರ ಚುನಾವಣೆಗೆ ಈಗಿನಿಂದಲೇ ಈ ಮುಸ್ಲಿಂ ಸಮುದಾಯದ ಅಸಮಾಧಾನವನ್ನ, ದಲಿತ ಸಮುದಾಯದ ಅಸಮಾಧಾನವನ್ನ ತನಗೆ ಲಾಭ ಮಾಡಿಕೊಳ್ಳುವ ಸಲುವಾಗಿ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದೆ. ಒಂದು ವೇಳೆ ಆ ರೀತಿ ಆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ. ಯಾಕೆಂದ್ರೆ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ಗೆ ಒಂದು ಬಲವಾಗಿ ನಿಂತಹ ಒಂದು ಮುಸ್ಲಿಂ ಸಮುದಾಯ ಡೈವರ್ಟ್ ಆದ್ರೆ, ದಲಿತ ಸಮುದಾಯ ಡೈವರ್ಟ್ ಆದ್ರೆ ಅಹಿಂದವೇ ಕಾಂಗ್ರೆಸ್ಗೆ ಶಕ್ತಿ. ಅಲ್ಲಿ ಸಂಪೂರ್ಣವಾಗಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಕಷ್ಟ ಆಗತ್ತೆ. DKC ಅವ್ರಿಗೆ ಒಂದ್ ವೇಳೆ ನನಗೆ ಈ ಸಲ ಅಲ್ಲದಿದ್ರು ಮುಂದೆ ನನಗೆ CM ಮಾಡ್ತಾರೆ, ಮುಂದಿನ ಸಲುವಾಗಾದ್ರೂ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳೋದಿಕ್ಕಾಗಲ್ಲ. ಅದು ಸರಳ ಬಹುಮತ ಬಂದ್ರೂ ಕೂಡ ಈ ಬಿಜೆಪಿಯ ಆಪರೇಷನ್ ಕಮಲದ ನಡುವೆ ಇದು ಪಕ್ಷವನ್ನ ಅಧಿಕಾರಕ್ಕೆ ತಂದು ಆಡಳಿತ ನಡೆಸುತ್ತೆ ಅಂದ್ರೆ ಅದನ್ನು ಕೂಡ ಹೇಳೋದಕ್ಕೆ ಕಷ್ಟ ಆಗತ್ತೆ. ಹೀಗಾಗಿ ಮುಂದೆ ತನ್ನ ರಾಜಕೀಯ ಭವಿಷ್ಯವನ್ನ ಎಲ್ಲಿ ನೋಡ್ಬೇಕು ಅಂತ ಹೇಳಿ DK ಶಿವಕುಮಾರ್ ಯೋಚನೆ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಅವರ ಮೇಲೆ ಬೇರೆ ಬೇರೆ ಪ್ರಕರಣದ ಕೇಸ್ಗಳು ಇರುವುದರಿಂದ ಬಿಜೆಪಿಗೆ ಏನಾದ್ರೂ ಹೋದ್ರೆ ತನ್ನ ರಾಜಕೀಯ ಭವಿಷ್ಯವನ್ನ ಕಂಡುಕೊಳ್ಳೋದಕ್ಕೆ ಅಲ್ಲಿಗೆ ಕಾಲಿಟ್ರೆ ವೈಯಕ್ತಿಕವಾಗಿಯೂ ಕೂಡ ಲಾಭ ಆಗಬಹುದು ಅಂತೇಳಿ DK ಶಿವಕುಮಾರ್ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಭಾಗವಾಗಿಯೇ ಈ ಎಲ್ಲ ತಂತ್ರಗಾರಿಕೆಗಳು ಅಂತ ವಿಶ್ಲೇಷಣೆಗಳು ಕೂಡ ನಡೀತಾ ಇದ್ದಾವೆ. ಜೊತೆಗೆ ಒಂದೇ ಕಲ್ಲಿಗೆ ಎರಡಕ್ಕಿ ಅಂತ ಹೇಳ್ತಾರಲ್ಲ, ಒಂದು ನನ್ನನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಿಲ್ಲ, ಆ ಕಾರಣಕ್ಕೋಸ್ಕರ ನಾನೇನು ಮಾಡೋದಿಕ್ಕಾಗಲ್ಲ. ಒಂದು ಜೊತೆಗೆ ಕಾಂಗ್ರೆಸ್ ಬೆಂಬಲವಾಗಿದ್ದಂತಹ ಸಮುದಾಯಗಳನ್ನ ಡಿವೈಡ್ ಮಾಡಿಸಬಹುದು ಬಿಜೆಪಿಯ ತಂತ್ರಗಾರಿಕೆ. ಅದು DKC ಮೂಲಕ ಕಾಂಗ್ರೆಸ್ನ ಶಕ್ತಿಯನ್ನ, ಅಂದ್ರೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ವೋಟರ್ಸ್ ನ ಕಡಿತ ಮಾಡಿಸೋದು. ಜೊತೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಭಾವಿ ನಾಯಕರಾಗಿರುವಂತಹ, ಅಹಿಂದ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಬಣದ ಶಕ್ತಿಯನ್ನ ಕಡೆಗಣಿಸೋದು. ಯಾಕೆಂದ್ರೆ ಸಿದ್ದರಾಮಯ್ಯನವರಿಗೆ ಬೆಂಬಲಿಸುವಂತ ಮುಸ್ಲಿಂ ಸಮುದಾಯ ಇದೆ, OBC ಸಮುದಾಯ ಇದೆ, ಮತ್ತೆ ಎಲ್ಲ ಸಮುದಾಯಗಳು ಇದಾವಲ್ಲ, ಆ ಸಮುದಾಯಗಳು ಸಿದ್ದರಾಮಯ್ಯ ವಿರುದ್ಧ ಕೆಂಗಣ್ಣು ಬೀರುವಂತೆ ನೋಡಿಕೊಳ್ಳುವುದು ನೋಡ್ತಾ ಇದೀವಲ್ಲ. ಈಗ ಅವರ ಆಪ್ತರೆಲ್ಲ, ಸಿದ್ದರಾಮಯ್ಯವರ ಆಪ್ತರೆಲ್ಲ ಅಧಿಕಾರವನ್ನ ಕಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅನ್ನೋ ರೀತಿಯಲ್ಲಿ ಸಿನಾರಿ ಕ್ರಿಯೇಟ್ ಮಾಡೋದು ಇದೆಲ್ಲ ನಡೀತಾ ಇದೆ. ಹಾಗಾಗಿ ಬಿಜೆಪಿ ಮತ್ತು DK ಶಿವಕುಮಾರ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರ. ಈ ಗೇಮ್ ಪ್ಲಾನ್ ನಿಂದ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ
ಒಂದು ಹದಪತನ, ಕಾಂಗ್ರೆಸ್ ತನ್ನ ಬೆಂಬಲಿಸುವ ಸಮುದಾಯಗಳನ್ನ ಕಳ್ಕೊಂಡ್ರೆ ಅಲ್ಲಿಗೆ ಕತೆ ಮುಗಿಯಿತು. ಒಂದೇ ಕಲ್ಲಿಗೆ ಎರಡು ಅಕ್ಕಿ. ಅಂದ್ರೆ ಬಿಜೆಪಿಯ ತಂತ್ರಗಾರಿಕೆ ಬಹಳ ಚೆನ್ನಾಗಿ ನಡೀತಾ ಇದೆ. ಯಾಕಂದ್ರೆ ಬಿಜೆಪಿಗೆ ಸಂಪೂರ್ಣವಾಗಿ ಮುಸ್ಲಿಂ ಸಮುದಾಯ ಸಪೋರ್ಟ್ ಮಾಡಲ್ಲ. ಆದ್ರೆ ಕುಮಾರಣ್ಣನ ಅಖಾಡಕ್ಕೆ ಇಳಿಸುವ ಮೂಲಕ ಕುಮಾರಣ್ಣ ಮೊದಲೊಂದಷ್ಟು ಮುಸ್ಲಿಂ ಸಮುದಾಯವನ್ನ ಇವರು ಜಾತ್ಯತೀತ ನೆಲದಲ್ಲಿ ಪಡ್ಕೊಳ್ತಿದ್ರಲ್ಲ, ಅದನ್ನ ಪಡ್ಕೊಂಡ್ಬಿಟ್ರೆ ಅಲ್ಲಿಗೆ ಬಿಜೆಪಿಗೆ ಅಂದ್ರೆ ಮೈತ್ರಿಗೆ, ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಗೆ ಒಂದಷ್ಟು ಮುಸ್ಲಿಂ ಸಮುದಾಯ, ಒಂದಷ್ಟು ಅಸಮಾಧಾನಿತ ದಲಿತ ಸಮುದಾಯ ಸಪೋರ್ಟ್ ಮಾಡಿಬಿಟ್ರೆ ಇನ್ನು ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯಗಳು ಬಂದೇ ಬರ್ತವೆ ನಮ್ಗೆ ಓಟ್ಗಳು, ಅಲ್ಲಿಗೆ ನಾವು ಅಧಿಕಾರಕ್ಕೆ ಬರ್ಬೋದು ಅನ್ನೋದು ತಂತ್ರಗಾರಿಕೆಯ ಚಾಣಾಕ್ಷತನ. ನೋಡೋಣ ಈ ರಾಜಕೀಯ ವಿಪ್ಲವಗಳು ಯಾವೆಲ್ಲ ಸ್ವರೂಪಗಳನ್ನ ಮುಂದಿನ ದಿನಗಳಲ್ಲಿ ಪಡೆದುಕೊಳ್ಳಲಿವೆ. ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳುತ್ತಾ ಅಥವಾ ಕಾಂಗ್ರೆಸ್ ಈಗಾಗಲೇ ಪಾತಾಳಕ್ಕೆ ಕುಸಿತಾ ಇದೆಯಾ? ಈಗಾಗಲೇ ಎಲ್ಲಾ ರೀತಿಯ ತಂತ್ರಗಾರಿಕೆಯನ್ನ ಬಿಜೆಪಿ ಮಾಡ್ಕೊಂಡಿದೆ. ಯಾವ್ಯಾವ ಆಯಾಮಗಳಿಗೆ ಇಂಬು ಕೊಡಬಹುದು, ಈ ರಾಜಕೀಯ ಭೂಮಿಕೆ 2028ಕ್ಕೆ ಯಾವ ರೀತಿ ಮುನ್ನುಡಿ ಬರೆಯುತ್ತೆ, ಈಗಿನ ರಾಜಕೀಯ ರಾಜಕೀಯ ತಲ್ಲಣಗಳು, ರಾಜಕೀಯ ವಿದ್ಯಮಾನಗಳು 2028ರ ಚುನಾವಣೆಗೆ ಯಾವ ಪಕ್ಷಕ್ಕೆ ಅಂದ್ರೆ ಬಿಜೆಪಿ ತನಗೆ ಹೆಂಗ್ ಸಹಾಯ ಮಾಡ್ಕೋಬೇಕು ಅದು ಮಾಡ್ಕೊಳ್ತಾ ಇದೆ. ಕಾಂಗ್ರೆಸ್ ಎಚ್ಚೆತ್ಕೊಳ್ತಾ ಇದ್ರೆ ತನ್ನ ಬೆಂಬಲಿತ ಸಮುದಾಯಗಳನ್ನ ಕಳೆದುಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಮತ್ತೊಂದು ವಿಚಾರದೊಂದಿಗೆ ಭೇಟಿ ಮಾಡ್ತೇನೆ. ನಮಸ್ಕಾರ.